ಚಿತ್ರದುರ್ಗ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ವಿಭಾಗೀಯ ಶಾಖೆ ಪದಾಧಿಕಾರಿಗಳ ಆಯ್ಕೆ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರಿಂದ ನೇಮಕಾತಿ ಆದೇಶ ಪತ್ರ ವಿತರಣೆ. ವಿಭಾಗೀಯ ಗೌರವ ಅಧ್ಯಕ್ಷರಾದ ಮಹಾಲಿಂಗಯ್ಯರವರು, ಅಧ್ಯಕ್ಷರಾದ ಎಂ ಶಿವಮೂರ್ತಿ, ಉಪಾಧ್ಯಕ್ಷರಾದ ಬಂಗಾರಪ್ಪರವರು, ಕಾರ್ಯಾಧ್ಯಕ್ಷರಾದ ಶಿವರಾಜ್ರವರು, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನಯ್ಯರವರು, ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಜಿಎಂರವರು, ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಕೆರವರು, ಕಾರ್ಯದರ್ಶಿ ಎ ಶಿವಮೂರ್ತಿರವರಿಗೆ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರಿಂದ ಆದೇಶ ಪತ್ರ ವಿತರಣೆ ಮಾಡಲಾಯಿತು. ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ವಿಭಾಗೀಯ ಶಾಖೆಯ ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ರಾಜಣ್ಣ, ಆನಂದ್, ಬರಹಗಾರರು ಕಣಿವೆ ಮಾರಮ್ಮ, ತಿಪ್ಪೇಸ್ವಾಮಿ, ಇಮ್ರಾನ್ ಬೇಗ್, ವಿಶ್ವ ನಾರಾಯಣಮೂರ್ತಿರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಮಹಾಲಿಂಗಪ್ಪ, ಎಂ ಶಿವಮೂರ್ತಿ, ಬಂಗಾರಪ್ಪ, ಶಿವರಾಜ್, ಮಲ್ಲಿಕಾರ್ಜುನ್, ಪ್ರಕಾಶ್ ಜಿಎಂ, ಎ ಶಿವಮೂರ್ತಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮತ್ತೆ ಇವರು ಸಂವಿಧಾನ ಬರೆಯಕ್ಕೆ ನೆಹರು ತಂಡನ ವಿದೇಶಕ್ಕೆ ಯುರೋಪಿಗೆ ಕಳಿಸ್ತಾರೆ. ಯುರೋಪ್ಗೆ ಹೋಗಿ ಅಲ್ಲಿ ಯುರೋಪ್ ಕಂಟ್ರಿಯ ಸಂವಿಧಾನ ಬರೆದಂತಹ ಐವರ್ ಜೆನ್ನಿಂಗ್ಸು, ಕೆ.ಸಿ. ವೀರ್ನವರನ್ನು ಮೀಟ್ ಮಾಡ್ತಾರೆ. ಸಂವಿಧಾನ ತಜ್ಞರು ಅವರು ಬೇರೆ ದೇಶದ ಅವ್ರನ್ನ ಮೀಟ್ ಮಾಡಿ ಕೇಳಿದ ನೆಹರು ಅವರಲ್ಲ, ಅವ್ರು ಹೇಳ್ತಾರೆ ಎಲ್ಲ ದೇಶಕ್ಕೂ ನಾವು ಸಂವಿಧಾನ ಬರೆದಿದ್ದೇವೆ, ಆಸ್ಟ್ರೇಲಿಯಾಕ್ಕೂ ಸಂವಿಧಾನ ಬರೆದಿದ್ದೇವೆ, ನಿಮ್ಮ ದೇಶಕ್ಕೆ ಬರೆಯೋಕ್ಕಾಗಲ್ಲ ನಮ್ಮ ಕೈಲಿ. ಯಾಕಂದ್ರೆ ಹಲವಾರು ಧರ್ಮಗಳು, ಸಾವಿರಾರು ಜಾತಿಗಳು, ಈಗ 6,000 ಜಾತಿ ಇದ್ದೀವಿ ನಾವು. ಇವ್ರನ್ನೆಲ್ಲಾನು ಒಂದು ಕೊಡೆಯಡಿ ತರಬೇಕು, ಒಂದು ಸೂರ್ಯಡಿ ತರಬೇಕು, ಸಂವಿಧಾನ ಬರೀಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಇದ್ದಾರೆ, ನಿಮ್ಮ ದೇಶದಲ್ಲಿ ಇದ್ದಾರೆ. ಅಮೇರಿಕಾ, ಲಂಡನ್ನು, ಭೂಮಿ ಹಕ್ಕುಗಳು ಇವನ್ನೆಲ್ಲಾನು ಕೂಡ ಉಳಿಸ್ಕೊಬೇಕಾಗಿದೆ ನಾವು. ಅದಕ್ಕೆ ಬಾಬಾ ಸಾಹೇಬರು, ನೀವು ಆಳುವ ದೊರೆಗಳಾಗಿ ನಾಡಲ್ಲಿ ನೀವು ಪ್ರತ್ಯೇಕ ಪಕ್ಷಗಳಿರಲಿ, ನಿಮಗೋಸ್ಕರ ನಿಮ್ಮ ಮತವನ್ನು ಹಾಕಿಕೊಂಡು ಪ್ರತ್ಯೇಕವಾಗಿ ದೇಶವಾಳ ಅಂತ ನೀವು ಆಗಬೇಕು. ಗೋಲ್ಡ್ ರೈಟ್ ಇನ್ ಅವರ್ ವಾಲ್ಸ್, ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನಿಮ್ಮ ಗೋಡೆಗಳ ಮೇಲೆ ಬರ್ಕೊಳ್ಳಿ, ನೀವು ಆಳಿರೋದು ಹುಟ್ಟಿರೋದೇ ದೇಶವನ್ನು ಆಳಕ್ಕೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಕಾಂಗ್ರೆಸ್, ಬಿಜೆಪಿ ಮುನುವಾದಿ ಪಕ್ಷಗಳು, ಕಾಂಗ್ರೆಸ್ ಅನ್ನ ನೀವು ಉರಿಯೋ ಮನೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಯಾಕೆ ಅದನ್ನೆಲ್ಲ ಹೇಳಿದ್ರು ಅಂದ್ರೆ ಓದಿರ್ ಮಾತ್ರ ಅರ್ಥ ಆಗ್ತದೆ, ಇಲ್ಲ ಅಂದ್ರೆ ಗೊಂದಲ ಆಗ್ತದೆ. ನಾನು ಹೇಳೋದ್ರಿಂದ ಒಂದು ಲೈನಾಗಿ ಹೇಳೋದ್ರಿಂದ ನಿಮ್ಮಲ್ಲಿ ಅನೇಕ ಡೌಟು, ಅನೇಕ ಅನುಮಾನಗಳು ಹುಟ್ಟುತ್ತವೆ. ಸಂವಿಧಾನ ದುಂಡುಮೇಜಿನ ಪರಿಷತ್ ಹೋಗುತ್ತೆ, ಸಂವಿಧಾನ ಸದಸ್ಯರಾಗೋದಕ್ಕೆ ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡ್ಕೋಬೇಕಾಗಿದೆ ಅನ್ನೋ ಭಾವನೆಯನ್ನ ನಾವು ತಿಳ್ಕೋಬೇಕು. ಬಾಬಾ ಸಾಹೇಬ್ ಬರೆಯುವಾಗ ಹೇಳ್ತಾರೆ, ರಾಮಾಯಣ ಮಹಾಭಾರತ ಇವೆಲ್ಲ ಬಂದಾಗ, ರಾಮಾಯಣ ಮಹಾಭಾರತ ಏನು ಬ್ರಾಹ್ಮಣ್ಯಗಳು, ಅರಣ್ಯಗಳು ಇವೆಲ್ಲ ನೋಡಿದ್ದೀವಿ. ಮನುಸ್ಮೃತಿಗಳು, ಸುಮಾರು ಸ್ಮೃತಿಗಳು, ನಾರದ ಸ್ಮೃತಿ ಇದೆ, ಮನುಸ್ಮೃತಿ ಇದೆ, ಪರಾಶರ ಸ್ಮೃತಿ ಇದೆ, ಸುಮಾರು ಸ್ಮೃತಿ ಇದೆ. ಬಾಬಾ ಸಾಹೇಬ್ ಏನು ಹೇಳ್ತಾರೆ, ಇತಿಹಾಸವನ್ನ ಬರೆಯುವಂಥವ್ರು ಬ್ರಾಹ್ಮಣರೇ ಇದ್ರು, ಅವರು ಇತಿಹಾಸನ ಅದನ್ನು ವಿಕೃತಗೊಳಿಸಿದರೆ ನಾವು ರಿಯಲ್ ಇತಿಹಾಸ ಬರೀಬೇಕಾಗಿದೆ ಮುಂದೆ. ಅದು ಇತಿಹಾಸವನ್ನ ವಿಕೃತ ಮಾಡಿದ್ದಾರೆ. ಇತಿಹಾಸನೇ ಇಲ್ಲ, ಅದು ಇತಿಹಾಸನೇ ಅಲ್ಲ, ಒಂದು ಧರ್ಮನೇ ಇತಿಹಾಸ. ಏನು ಶೂದ್ರರು ಅಥವಾ ಸ್ಪೃಶ್ಯರು ಮನುವಾದಿಗಳಿಗೆ ನಡೆದಂತಹ ಒಂದು ಘರ್ಷಣೆನೇ ಇತಿಹಾಸ ಅಂತ ಹೇಳಕ್ ಹೋಗಿದ್ದಾರೆ ಇವರು ಅಂತೇಳಿ ಬಾಬಾ ಸಾಹೇಬ್ ಭಾರಿ ಸವಿಸ್ತಾರವಾಗಿ ಒಂದೇ ಲೈನ ಮುಗಿಸಿರ್ತಾರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ನಮ್ಮ ಸಂಸ್ಕೃತಿಗಳು, ವಿಚಾರಗಳು ಮತ್ತೆ ಅನ್ನದ ಮೀಟ್ ಮಾಡಿದ್ರೆ ನಿಮ್ಮ ದೇಶಕ್ಕೆ ಸಂವಿಧಾನ ಬರ್ಕೊಡ್ತಾರೆ. ಆಗ ಶಬರಿ ಇದು ಏನು ಅವರ ಗಾಂಧೀಜಿಯವರ ನಡೆದ ವಿಷಯಗಳನ್ನ ಸಬರಮತಿ ಆಶ್ರಮದಲ್ಲಿ ತಿಳಿಸ್ತಾರೆ. ಆವಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮೀಟ್ ಮಾಡಿಸಿ ಸಂವಿಧಾನ ಬರ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅಜಯ್ಕರ್ ಅವ್ರನ್ನ ರಿಜೈನ್ ಮಾಡಿಸಿ ಬಾಬಾ ಸಾಹೇಬ್ರ ಅವರು ನಾಮಿನೇಷನ್ ಸೈನ್ ಹಾಕ್ಸ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ರು. ಬಾಬಾ ಸಾಹೇಬ್ ಸಂವಿಧಾನ ಬರೀಬೇಕಾದ್ರೆ 18 ಗಂಟೆ ಓದಿದ್ದಾರೆ. 20,000 ಫುಟ್ ನೋಟುಗಳನ್ನ ಬರೆದಿದ್ದಾರೆ. 7 ಜನದಲ್ಲಿ 6 ಜನ ಬರಲ್ಲ ಸೆಬ್ಗಳಿಗೆ, ತಮಗೆಲ್ಲ ಗೊತ್ತಿದೆ. ಅದು ಕೆಲಸ ತೋರ್ತಾರೆ, ಕೆಲವರು ವಿದೇಶದಲ್ಲಿ ಅಮೆರಿಕದಲ್ಲಿ ಇರ್ತಾರೆ, ಕೆಲವರು ದಿಲ್ಲಿಯಿಂದ ದೂರ ಇರ್ತಾರೆ, ಒಂದಿಬ್ರು ರಾಜಕೀಯ ಬ್ಯುಸಿ ಇರ್ತಾರೆ. ಕಡೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ
ಸಂವಿಧಾನನ ಬರೆಯೋದಕ್ಕೆ ಭಾಳ ಪರಿಶ್ರಮವನ್ನು ಪಟ್ಟು ಸಂವಿಧಾನವನ್ನು ಬರೆದಿದ್ದಾರೆ. ಅದನ್ನು ತಿದ್ದಬೇಕು, ಬದಲಾಯಿಸಬೇಕು ಅಂತ ಹೊಡೆಯಿಡ್ತಾರೆ. ಇದನ್ನು ಉಳಿಸ್ಕೋಬೇಕು ಅಂತಂದರೆ ನಾವೆಲ್ಲನೂ ಕೂಡ ಹೋರಾಟ ಮಾಡಬೇಕು, ಒಗ್ಗಟ್ಟಾಗಿರ್ಬೇಕು. ಇಲ್ಲಾಂದ್ರೆ ಬಲವಾದ ಬಂಡೆ ನಮ್ಮ ತಲೆ ಮೇಲೆ ಬೀಳ್ತದೆ ತಿಳ್ಕೊಂಡ್ರೆ ಸಾಕಾಗಿತ್ತು. ಈಗಾಗಲೇ ಕ್ರೈಸ್ತರಿಗೆ ಜನವಾರ ಹಾಕಿದ್ದನ್ನು ಶಕ್ತಿ ಇರುವಂಥ ಬ್ರಾಹ್ಮಣ ಸಮಾಜ, ಮನುವಾದಿಗಳು ನಾವು ನೋಡಿದ್ದೇವೆ. ಈಶ್ವರನಿಗೆ ಒಬ್ಬ ಟ್ರೈಬಲ್ ಆದರೂ ಕೂಡ ಜನವಾರ ಕಾಣಿಸ್ತಾ ಇದೆ. ಈಶ್ವರನ ಮಗ ಗಣೇಶನಿಗೂ ಕೂಡ ಜನಿವಾರ ಆಗಿದ್ದು ನಾವು ನೋಡಿದ್ದೇವೆ. ಟ್ರೈಬಲ್ಸ್ ಅವರು, ಬ್ರಾಹ್ಮಣ ಸಮಾಜ ಅಲ್ಲ. ಬಾಬಾ ಸಾಹೇಬ್ರಿಗೂ ಕೂಡ ಒಂದಿನ ದೇವ್ರು ಮಾಡಿ ಗುಡಿ ಕಟ್ಟಿ ಜನಿವಾರ ಹಾಕುವಂತ ಯಾರು ಪ್ರಬಲರು ಇರ್ತಾರೋ ಬೌದ್ಧಿಕವಾಗಿ ಅವರು ನಮ್ಮವರೇ ಅಂತ ಎಲ್ಲರೂ ಈ ಥರದ ತಂತ್ರಗಾರಿಕೆಗಳನ್ನು ಎಣಿತಾ ಹೋಗಿಬಿಡ್ತಾರೆ. ಹಿಂದೂ ಅಂದರೆ ಅದು ಸಿಂಧೂ ನದಿಗೆ ಬಯಲಿನಲ್ಲಿ ಇದ್ದಂಥ ಸಮಾಜ, ದ್ರಾವಿಡ ಸಮಾಜ, ನಮ್ಮ ಸಮಾಜ. ಬ್ರಿಟಿಷ್ನವರು ಹಿಂದೂ ಸಿಂಧು ಅಂತ ಅವರು ಒಂದು ಗುರ್ತಿಟ್ಕೊಂಡಿದ್ದನ್ನ ಇವರು ಹಿಂದೂ ಅಂತ ಮಾಡ್ಕೊಂಡಿವರು ಅದನ್ನು ಹಿಂದೂಗಳು ಅನ್ನೋ ಥರ ಪ್ರಚಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ಬೇಕಾದಷ್ಟು ವಿಶ್ಲೇಷಣೆ ಆಗಲೇ ಮಾಡಿದ್ದಾರೆ. ಹಿಂದೂ ಅಂದರೆ ಬಾಡಿ ಕೆಟ್ಟ ಪದ ಬೇಕಾಗಿಲ್ಲ. ಇಲ್ಲ ಅಂದ್ರೆ ಬ್ರಾಹ್ಮಣ ಸಮಾಜ ಹಿಂದೂ ಅನ್ನೋ ಸಮಾಜ ಬಿಟ್ಟು ಹೊರಗಡೆ ಹೋಗಲಿ, ಇಲ್ಲ ಅಂದ್ರೆ ಅದನ್ನು ಬಿಡೋಣ. ನಮ್ಮನ್ನು ಮನುಷ್ಯರಾಗಿಬಿಡಿ, ನಾವು 4 ಜನರು, ನಾವು ಈ ಮೂಲ ಪುರುಷರು ಅಂತ ಈಗಾಗಲೇ ಬೇಕಾದಷ್ಟು ಬಾಬಾ ಸಾಹೇಬ್ ಭಾಷಣಗಳು ಬಂದಿದ್ದಾವೆ. ಅದನ್ನೆಲ್ಲ ಓದಿದ್ರೆ ನಮಗೆ ಕ್ಲಿಯರ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಚುನಾಯಿಗಳು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬರು ದುಂಡುಮೇಜಿನ ಪರಿಷತ್ ಸಂದರ್ಭದಲ್ಲಿ ಪ್ರಬಲವಾದ ಹೋರಾಟನೇ ಪ್ರಾರಂಭಿಸ್ತಾರೆ. ಚುನಾಯಿಗಳನ್ನು 1932 ಆಗಸ್ಟ್ 17ರಂದು ಮಂಜೂರು ಮಾಡಿಬಿಡ್ತಾರೆ ಮ್ಯಾಕ್ಡೊನಾಲ್ಡ್, ಇಂಗ್ಲಿಷ್ ಪ್ರಧಾನಿ, ಬ್ರಿಟಿಷ್ ಪ್ರಧಾನಿ ಅವರು. ಗಾಂಧೀಜಿಯವರಿಗೆ ಗೊತ್ತಾಗಿ ದಕ್ಷಿಣ ಆಫ್ರಿಕಾದಿಂದ ಧಾವಂತವಾಗಿ ಬರ್ತಾರೆ ಇದನ್ನು ವಿರೋಧ ಮಾಡಕ್ಕೆ ಗೊತ್ತಾಗ್ತಿದ್ದಂಗೆ ವಿರೋಧ ಮಾಡಕ್ಕೆ ಗಾಂಧೀಜಿಯವರು ಬರ್ತಾವ್ರೆ ಅಂತ ಗೊತ್ತಾಗಿ ದಕ್ಷಿಣ ಆಫ್ರಿಕಾದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಅವರು ಅಡುಗೆ ಹೇಳಿದ ತಕ್ಷಣವೇ ಪ್ರತಿಭಟನೆಗಳು ನಡೀತಾರೆ. ಗಾಂಧೀಜಿಯವರ ವಿರುದ್ಧ ಕಪ್ಪು ಬಟ್ಟೆಗಳನ್ನು ಪ್ರದರ್ಶನ ಮಾಡ್ತಾರೆ. ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದಾಗ ಇಟ್ಲಿಗಳಲ್ಲಿ ಇವರಿಗೆಲ್ಲ ಹೊಡಿತಾರೆ. ದೊಡ್ಡ ಗಲಾಟೆ ಆಗ್ತದೆ RSS. ಅದೇ ಪ್ರತಿಭಟನೆ ಅಲ್ವಾ. ಆಮೇಲೆ ತಮಗೆ ಗೊತ್ತಿದ್ದಂಗೆ ಅವ್ರಿಗೆ ಹೇಳ್ಬೇಕಾಗ್ತದೆ, ತಿಲಿಗಡಿಗೆ ತಮಗೆ ಗೊತ್ತಿದ್ದಾಗ ಚೌಡರ ಕೆರೆ ನೀರನ್ನ ಮುಟ್ಟಿದಾಗ ದೊಡ್ಡ ಪ್ರತಿಭಟನೆ ಆಗ್ತದೆ. ಊಟ ಮಾಡ್ತಿದ್ದಾಗ ಊಟದ ಮೇಲೆಲ್ಲ ಕಾಲಿಕೆ ತೊಳೆದು ಬಾಬಾ ಸಾಹೇಬ್ರಿಗೂ ಹೊಡೆಯೋದಕ್ಕೆ ಸಾಕಷ್ಟು ಸಂಚು ನಡೀತದೆ. ನಮ್ಮವ್ರಿಗ ಅಲ್ಲಿ ಬಾಬಾ ಸಾಹೇಬರಿಗೆ ಕಾಪಾಡ್ತಾರೆ. ಮತ್ತೆ ಕಳಾರಾಮ್ ದೇವಸ್ಥಾನ ಪ್ರವೇಶಕ್ಕೆ ಹೋರಾಟ ನಡೀತದೆ. ಯಾರೋ ಹೋರಾಟದ ಬಗ್ಗೆ ಗೊತ್ತಿಲ್ಲದವರು, ನಮ್ಮ ಹಿನ್ನೆಲೆ ಬಗ್ಗೆ ಗೊತ್ತಿಲ್ಲದವರು ಮಾತಾಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.